उद्यमः प्रयत्नः साहसं त्वरया कर्मकरणं धैर्यं कार्ये निर्भयता बुद्धिः विवेकः शक्तिः सामर्थ्यं पराक्रमः अग्रे गमनम् षडेते यत्र ವರ್ತಂತೆ ತತ್ರ ದೈವಂ ಪ್ರಸೀದತಿ ಒಂದು ಕೆಲಸ ಆಗ್ಬೇಕು ಅಂತಾದ್ರೆ ಅದಕ್ಕೆ ದೈವಿಕ ಸಹಕಾರ ಸಿಗಬೇಕು ಅಂತಾದ್ರೆ ನಿರಂತರ ಪ್ರಯತ್ನ ಉದ್ಯಮ ಅಂದ್ರೆ ಪ್ರಯತ್ನ ಪ್ರಯತ್ನವೇ ಇಲ್ಲದೆ ಯಾವ ಕಾರ್ಯವೂ ಕೂಡ ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಸಾಹಸ ಅಂದ್ರೆ ಸ್ವಲ್ಪ ಅದು ಒಂದೇ ಇದ್ರೆ ಸಮಸ್ಯೆ ಬುದ್ಧಿಪೂರ್ವಕವಾಗಿ ಇದ್ರೆ ತೊಂದರೆ ಇಲ್ಲ ಮಾ ಸಾಹಸ ಮಾತಾತ ಸಾಹಸಂಕಾರ್ಷೀಹಿ ತುಡುಕು ಅಂತ ಅರ್ಥ ಒಂದರ್ಥದಲ್ಲಿ ಯಾವಾಗ ಅದಕ್ಕೆ ವಿವೇಕ ಇರುವುದಿಲ್ವೋ ಅವಾಗ ಅದು ದುಡುಕಾಗುತ್ತೆ ಯಾವಾಗ ವಿವೇಕದಿಂದ ಕೂಡಿ ತಕ್ಷಣದಲ್ಲಿ ಪ್ರವೃತ್ತಿ ಆಗುವುದು ಅಂತೇನಿದೆ ಅದು ಒಬ್ಬ ಮನುಷ್ಯನ ಬೆಳವಣಿಗೆಗೆ ಬೇಕಾದ ಅತ್ಯಂತ ಮುಖ್ಯವಾದ ಸಂಗತಿ ಧೈರ್ಯ ಹಿಡಿದ ಕೆಲಸವನ್ನ ನಿರ್ಭಯವಾಗಿ ಮುಂದುವರಿಸುವುದು ಬುದ್ಧಿ ವಿವೇಕ ಹೇಗಾಗಬೇಕು ಯಾಕಾಗ್ಬೇಕು ಯಾವ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವ ವಿಷಯದ ಬಗೆಗಿನ ಸರಿಯಾದ ತಿಳುವಳಿಕೆ ಅದು ಬುದ್ಧಿ ಶಕ್ತಿ ಶಕ್ತಿ ಎನ್ನುವುದು ತಾಕತ್ತು ತಾಕತ್ತಿಲ್ದೆ ಹೋದ್ರೆ ಏನ್ ಮಾಡಿದ್ರು ಕೆಲಸ ಸಾಗಲ್ಲ ತಾಕತ್ತು ಅನ್ನೋದು ಎಲ್ಲದಕ್ಕೂ ಬಹಳ ಮುಖ್ಯವಾದ ಅಗತ್ಯವಾದ ಎಲಿಮೆಂಟು ಹಾಗಾಗಿ ಬುದ್ಧಿ ಶಕ್ತಿ ಶಕ್ತಿ ಅಂದ್ರೆ ಸಾಮರ್ಥ್ಯ ಶಕು ಇದಾಗತ್ತೆ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಅಷ್ಟು ಸಾಮರ್ಥ್ಯ ಇದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ ಅಂತಹ ಸಾಮರ್ಥ್ಯವನ್ನ ಪ್ರಯೋಗ ಮಾಡ್ಲಿಕ್ಕೆ ಬೇಕಾದ್ರೆ ಪೂರ್ವದಲ್ಲಿ ಅದು ಇದೆ ಅಂತ ಗೊತ್ತಾದ್ರೆ ಆವಾಗ ಉಳಿದಿದ್ದೆಲ್ಲ ಧೈರ್ಯ ಬರುತ್ತೆ ಆಮೇಲೆ ಯುದ್ಧ ಶುರು ಆದ್ಮೇಲೆ ಪರಾಕ್ರಮ ಈ ಹಿಂದೆ ಹೆಜ್ಜೆ ಇಡ್ಲಿಕ್ಕಿಲ್ಲ ಹೋಗ್ತಾ ಇರೋದು ಮುಂದೆ ನುಗ್ಗುತ್ತಾ ಇರೋದು ಮುಂದೆ ಇನ್ನೂ ಜಾಸ್ತಿ ಹೋಗ್ಲಿಕ್ಕೋಸ್ಕರ ಹಿಂದೆ ಬರಬಹುದು ಬಿಟ್ರೆ ಬರೀ ಹಿಂದೆ ಬರುವುದು ಅಥವಾ ಬೆನ್ನು ತೋರಿಸುವುದು ಅನ್ನುವ ಕಾರ್ಯಕ್ರಮ ಇಲ್ವೇ ಇಲ್ಲ ಷಡೇತೆ ಎತ್ರ ವರ್ತಂತೆ ಈ ಯಾರು ಎಲ್ಲಿ ಒಂದಕ್ಕೊಂದು ಪೂರಕವಾಗಿ ಕಾರ್ಯಭಾರ ನಡೆಸುವುದಕ್ಕೆ ಕೊನೆಯ ತನಕ ಜೊತೆಗಿರುತ್ತೋ ತತ್ರ ದೈವಂ ಪ್ರಸೀದತಿ ತುಂಬಾ ಒಳ್ಳೆ ಮಾತು ಅಂದ್ರೆ ಕೆಲವೊಂದ್ಸತಿ ಪ್ರಯತ್ನ ಸಾಕು ಅಂತ ಹೇಳ್ತಾರೆ ಆದ್ರೆ ಅದರ ಜೊತೆಗೆ ಪ್ರಯತ್ನ ಮಾತ್ರ ಇದ್ರೆ ಸಾಕು ಅದ್ರ ವಿವೇಕ ಬೇಕು ಶಕ್ತಿ ಬೇಕು ಮುನ್ನುಗ್ಗುವ ಸಾಹಸ ಬೇಕು ಹಾಗೆ ಆಗುತ್ತೆ ಅನ್ನುವ ಒಂದು ಭರವಸೆ ಜೊತೆಗೆ ನನಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಧೈರ್ಯ ಬೇಕು ಮಾಡ್ಲಿಕ್ಕೆ ಸಾಧ್ಯ ಆಗುವಷ್ಟು ಶಕ್ತಿ ಬೇಕು ಏನ್ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಅನ್ನೋ ಬುದ್ಧಿ ಬೇಕು ಕೊನೆಗೆ ಹಿಂದೆ ಸರಿಯಾದಷ್ಟು ಸ್ಥಿರವಾದ ಪರಾಕ್ರಮಶೀಲತೆ ಬೇಕು ಇದಿದ್ರೆ ಕಾರ್ಯ ಅನ್ನೋದು ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ತತ್ರ ದೇವೋ ಪ್ರಸೀದತಿ ಅಲ್ಲಿ ದೈವ ಅವನ ವಿಷಯದಲ್ಲಿ ಪ್ರಸನ್ನಗೊಳ್ಳುತ್ತೆ ಅಂದ್ರೆ ಅದು ಕ್ರಿಯೆ ಯಶಸ್ವಿಯಾಗಿ ಆಗತ್ತೆ ಅಂತ ತಾತ್ಪರ್ಯ ಉದ್ಯಮ ಪುಲ್ಲಿಂಗ ಪ್ರಥಮ ಏಕ ಸಾಹಸಂ ನಪುಂಸಕಲಿಂಗ ಪ್ರಥಮ ಏಕ ಧೈರ್ಯಂ ನಪುಂಸಕಲಿಂಗ ಪ್ರಥಮ ಏಕ ಬುದ್ಧಿ ಶಕ್ತಿ ಸ್ತ್ರೀಲಿಂಗ ಪ್ರಥಮ ಏಕ ಪರಾಕ್ರಮಃ ಪರಾನ್ ಆಕ್ರಮತೆ ಇತಿ ಪರಾಕ್ರಮಃ ಮುಂದಿರುವವರನ್ನ
ನುಗ್ಗಿ ಹೊಡೆಯುವ ಗುಣ ಪರಾಕ್ರಮ. ಅದು ಕೂಡ ಪುಲ್ಲಿಂಗ ಪ್ರಥಮ ಏಕ್. ಷಟ್ ಏತೆ ಷಡೇತೆ. ಟ ಕೆಟ ಬಂದಿದೆ, ಅದರಿಂದ ಇದು ಒಂದನೇ ವರ್ಗದ ಒಂದನೇ ಅಕ್ಷರಕ್ಕೆ ವರ್ಗದ ಐದನೇ ಅಕ್ಷರ ಬಂದಿರುವುದರಿಂದ ಇದನ್ನ, ವರ್ಗದ ಮೂರನೇ ಅಕ್ಷರ ಬಂದಿರುವುದರಿಂದ ಇದನ್ನ ಜಷ್ಟ್ವ ಸಂಧಿ ಅಂತ ಕರೀತಾರೆ. ಜಷ್ಟ್ವ ಅಂದ್ರೆ ಒಂದೇ ಕ ಚ ಟ ತ ಪಗಳಿಗೆ ಅದೇ ವರ್ಗದ ಮೂರನೇ ಅಕ್ಷರ ಗ ಜ ಡ ದ ಬಗಳು ಬರುವುದು. ಇದಿಷ್ಟೇ ಅವಕಾಶ ಇರುವುದು. ಇದು ಬಿಟ್ಟು ಬೇರೆ ಎಲ್ಲೂ ಕೂಡ ನಿಮಗೆ ಜಸ್ಟ್ ಸಂಧಿಯಲ್ಲಿ ಬರುತ್ತಪ್ಪ ಅಂತ ಚಿಂತೆ ಮಾಡ್ಲಿಕ್ಕೆ ಇಲ್ವೇ ಇಲ್ಲ. ಜಸ್ಟ್ ಸಂಧಿ ಯಾವಾಗ್ಲೂ ಕೂಡ ಈ 5 ಪ್ಲೇಸ್ ಬಿಟ್ರೆ ಇನ್ನೆಲ್ಲೂ ಬರ್ಲಿಕ್ಕಿಲ್ಲ. ಒಂದನೇ ಅಕ್ಷರಕ್ಕೆ ಮೂರನೇ ಅಕ್ಷರ ಬರುದು ಅಂತ ರೂಲ್ಸ್ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂದ್ರೆ ಕಾಚಾಟ ತಾಪಗಳಿಗೆ ಗಾಜಾಟ ಬಾಗಳು ಬರಂದ್ರೆ ಅದು ಜಸ್ಟ್ ಸಂಧಿ ಅಂತ ನೆನ್ಪಿಟ್ಕೊಂಡ್ರೆ ಆಯ್ತು. ಷಟ್ ಏತೆ, ಈ 6 ಏತೆ ಏಷಃ ಏತೌ ಏತೆ ಪುಲ್ಲಿಂಗ ಪ್ರಥಮ ಬಹು. ಯತ್ರ, ಯತ್ರ ಅಂದ್ರೆ ಎಲ್ಲಿ, ವರ್ತಂತೆ ವಿದ್ಯಂತೆ, ತತ್ರ ತಸ್ಮಿನ್ ಅವಸರೆ ಪ್ರದೇಶೆ ದೈವಂ ಪ್ರಸೀದತಿ. ಅವರಿಗೆ ಬೇರೆ ಏನೇ ತೊಂದರೆಗಳು ಬರುವುದಿದ್ರು ಕೂಡ ದೈವಿಕವಾದ ಬಲ ಇರುವುದರಿಂದ ಅದು ಪರಿಹಾರ ಆಗಿ ದೋಷ ದೂರ ಆಗಿ ಯಶಸ್ಸು ಅವನಿಗೆ ಸಿಕ್ಕೇ ಸಿಗುತ್ತೆ. ಯಾವಾಗ್ಲೂ ಒಂದು ಕೆಲಸಕ್ಕೆ ಸಿದ್ಧತೆ ಇಲ್ಲದೆ ಹೋದ್ರೆ, ಇಷ್ಟು ಪೂರ್ವ ನಿಯಾಮಕ ಶಕ್ತಿಗಳನ್ನು ಗಮನಿಸದೆ ಹೋದ್ರೆ ಕೆಲಸ ಕೆಟ್ಟು ಹೋಗುತ್ತೆ. ಆಮೇಲೆ ಇನ್ನೊಂದ್ಸರ್ತಿ ಮಾಡ್ಲಿಕ್ಕೆ ಧೈರ್ಯನೇ ಬರುದಿಲ್ಲ, ಇನ್ನೊಂದ್ಸರ್ತಿ ಮಾಡುವ ತಾಕತ್ತು ಉಳಿದಿರುವುದಿಲ್ಲ. ಅದರಿಂದಾಗಿ ವಿವೇಕ, ಹಿಂದಿನ ಯಾವುದಾದ್ರೂ ಈ ತರ ನಡೆದ ಘಟನೆಗಳ ಬಗ್ಗೆ ಒಂದಿಷ್ಟು ಅನಾಲಿಟಿಕ್ ಸ್ಟಡಿ, ಆ ಪ್ರಯತ್ನ ನಡೆದ್ರೆ ಮಾತ್ರ ಈ ಪ್ರಯತ್ನದಲ್ಲಿ ಯಶಸ್ಸಾಗಿ ಮುಟ್ಟುವುದು ಸಾಧ್ಯ. ಯತ್ರ ಅನ್ನೋದು ಅವ್ಯಯ. ವರ್ತತೆ ವರ್ತೇತೆ ವರ್ತಂತೆ ಮೃತು ವರ್ತನೆ ಲಟ್ ಪ್ರಥಮ ಬಹು. ವರ್ತಂತೆ ವರ್ತತೆ ವರ್ತೇತೆ ವರ್ತಂತೆ. ಮತ್ತೆ ಮುಂದಿನ ಪದ್ಯದಲ್ಲಿ ಗಚ್ಚನ್ ಪಿಪೀಲಿಕೋ ಯಾತಿ ಯೋಜನಾನಾಂ ಶತಾನಪಿ ಶತಾನ್ಯಪಿ ಅಗಚ್ಚನ್ ವೈನತೆಯೋಪಿ ಪದಮೇಕಂ ನ ಗಚ್ಚತಿ. ತುಂಬಾ ನಮ್ಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಎಚ್ಚರ ಕೊಡುವ ಮಾತು. ನಾವು ಏನ್ ಅನ್ಕೊಳ್ತೀವಿ, ಎಲೆಕ್ಟ್ರಿಕ್ ಬಸ್ ಇದೆ, ಹೋಗ್ಬಿಟ್ರೆ ಮುಗಿದೋಯ್ತು ಅಂತ. ಆದ್ರೆ 3 ದಿವಸದಿಂದ ಕರೆಂಟೇ ಇರಲ್ಲ, ಹಂಗಾಗ್ಬಿಡುತ್ತೆ. ಆಗ ಮೊದ್ಲು ಸೈಕಲ್ ತೋರಿಸಿದ್ರು, ಇದ್ರಲ್ಲೇ ಹೋದ್ರೆ ಒಳ್ಳೇದು. ನಮ್ಮ ಹತ್ರ ಸೈಕಲ್ ಏನು ಉಪಯೋಗ ಇಲ್ಲ ಅಂತ ಸೈಕಲ್ ಅನ್ನು ಬೈಕೊಂಡು ಕೂತಿದ್ದ. ಬಸ್ಸಲ್ಲಿ ಹೋಗುದು 2 ನಿಮಿಷದಲ್ಲಿ ಹೋಗಿ ಮುಗಿಸತ್ತೆ ಅಂತ. ಕೊನೆಗೆ ಏನಾದ್ರೂ ಬಸ್ ಸ್ಟಾರ್ಟ್ ಆಗ್ಲಿಲ್ಲ, ಮತ್ತೆ ವಾಪಸ್ಸು ಸೈಕಲ್ಲೇ ಹಿಡಿದು ಗುರಿ ಮುಟ್ಟುದಾಯ್ತು. ಯಾವುದೋ ಒಂದು ಚಿಕ್ಕದು ಅಂತ ಹೇಳಿ ಅದನ್ನು ತಿರಸ್ಕಾರ ಮಾಡಬೇಡಿ. ಯಾವುದೋ ದೊಡ್ಡದು ಅಂತ ಹೇಳಿ ಅದರಲ್ಲಿ ಭಾರಿ ನಂಬಿಕೆ ಇಟ್ಟು ಅದರಿಂದನೇ ಎಲ್ಲ ನಡೆಯುತ್ತೆ ಅಂತನೂ ಅದಕ್ಕೆ ಶರಣಾಗಬೇಡಿ. ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ಅದಕ್ಕೆ ಪೂರ್ವ ಸಿದ್ಧತೆ ಹೇಗೆ ಬೇಕೋ ಹಾಗೆ ನೈರಂತರ್ಯ ಬೇಕು. ಇದು ಇನ್ನೊಂದು ಪ್ರಸಂಗವನ್ನು ಹೇಳುತ್ತೆ. ನೈರಂತರ್ಯ ಅಂದ್ರೆ ಆ ಉದ್ಯಮ ಅನ್ನೋದು ನಡೀತಾನೇ ಇರಬೇಕು. ಅಷ್ಟೊಂದು ದಿವಸ ಸ್ವಲ್ಪ ಮಾಡಿ ಆಮೇಲೆ ಬಿಟ್ರೆ ಮುಗಿದೇ ಹೋಯ್ತು, ಉಪಯೋಗ ಇಲ್ಲ. ಗಚ್ಚನ್ ಅಂದ್ರೆ ನೈರಂತರ್ಯ ಕ್ರಿಯೆ, ಗಚ್ಚನ್ ಅಂದ್ರೆ ಹೋಗುತ್ತಾ, ಪ್ರೆಸೆಂಟ್ ಕಂಟಿನ್ಯೂಸ್ ಅದು. ಪಿಪೀಲಿಕಃ ಗಚ್ಚನ್ ಯಾತಿ. ಪಿಪೀಲಿಕಾ, ಅದು ಪಿಪೀಲಿಕಃ ಅಂತ ಮಾಡಿದ್ದಾರೆ, ಪುಲ್ಲಿಂಗ ತಗೊಂಡಿದ್ದಾರೆ. ಆ ಯಾಕೆಂದ್ರೆ ಗಚ್ಚನ್ ಅಂತ ಇರುವುದರಿಂದಾಗಿ ಪಿಪೀಲಿಕಃ ಅಂತ ಹೇಳಿದ್ದಾರೆ. ಪಿಪೀಲಿಕಃ ಗಚ್ಚನ್ ಹೋಗುತ್ತಾ ಯಾತಿ, ಹೋಗುತ್ತಾ ಗುರಿ ಮುಟ್ಟತ್ತೆ. ಹೇಗೆ?
ಎಷ್ಟು ಮುಟ್ಟುತ್ತೆ? ಯೋಜನಾನಾಂ ಶತಾನ್ಯಪಿ, ಶತಾನಿ ಯೋಜನಾನಾಂ ದೂರಂ ಪಿಪೀಲಿಕಃ ಗಚ್ಚನ್ ಯಾತಿ. ಆಮೆ ಮತ್ತೆ ಮೊಲದ ಕಥೆ ಇದೆ ನಂತರ ಹಾಗೆ. ಬೇಗ ಹೋಗ್ಬಿಡ್ತೇನೆ ಅಂತ ದಡಬಡ 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 ಅಂತ ಓಡಿ ಸ್ವಲ್ಪ ಸುಸ್ತಾಯ್ತು ಅಂತ ಮರಕ್ಕೆ ಹೊರಗಿದ ಮೊಲಕ್ಕೆ ಶಬ್ದ ಆದಾಗ ಗೊತ್ತು ಏನು ಆಗಿದೆ ಅಂತ. ನೋಡಿದ್ರೆ ಆಮೆ ಮುಟ್ಟಿಬಿಟ್ಟಿದೆ. ಆಮೆ ಮಧ್ಯದಲ್ಲಿ ವಿಶ್ರಾಂತಿಯೂ ತೆಗೆದುಕೊಳ್ಳಿಲ್ಲ, ಸಮಯವನ್ನು ನಿಲ್ಲಿಸಲಿಲ್ಲ, ದೇವರ ಹತ್ರ ಪ್ರಾರ್ಥನೆ ಮಾಡಲಿಲ್ಲ, ಆದ್ರೆ ತನ್ನ ಕರ್ತವ್ಯ ಮಾಡಿತು. ಇರುವೆ ಹೀಗೆ ತನ್ನ ಪ್ರಯತ್ನದ ಮೂಲಕ ನಡೀತಾ 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 ಯೋಜನೆಗಳಷ್ಟು ದೂರಕ್ಕೆ ಹೋಗುತ್ತೆ. ಹೇಗೆ ಆಮೆ ನಿಧಾನಕ್ಕೆ ನಡೆದು ಮೊಲವನ್ನ ಸೋಲಿಸಿತು ಹಾಗೆ. ಇಲ್ಲದಕ್ಕೆ ಯಾವುದು ಮೊಲದ ಹಾಗೆ ಅಂದ್ರೆ ಗರುಡ. ಗರುಡ ಮನೆಯ ಕಂಬದ ತುದಿಗೆ ಹಾರ್ಲಿಕ್ಕೆ ರೆಡಿಯಾಗಿ ಕೂತಿದೆ. ಆದ್ರೆ ಅದು ಎಷ್ಟೊತ್ತಾದ್ರೂ ಹೊರಡ್ತಾನೆ ಇಲ್ಲ. ಕೆಲವೊಂದ್ ಸರ್ತಿ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಇಳಿಯುವ ಮುಂಚೆ, ಸೂರ್ಯೋದಯಕ್ಕಿಂತ ಮುಂಚೆ ಬಂದಿರ್ತಾರೆ, ಸೂರ್ಯೋದಯ ಆದ್ರೂ ಇಳಿಲಿಕ್ಕೆ ಧೈರ್ಯ ಬರುವುದಿಲ್ಲ. ಸೂರ್ಯ ಬಂದು ಬಿಸಿ ಮಾಡಿ ಚಳಿ ತೆಗೆದು ನಮಗೆ ಬೇರೆ ರೆಡಿ ಮಾಡಿ ಕೊಡ್ತಾನೆ ಅಂತ ಕಾಯ್ತಾ ಇರ್ತಾರೆ. ಎಷ್ಟು ಕಾದ್ರೂ ಕಾದದ್ದು ಬಂತು ಹೊರತು ನೀರ್ ಕಾಯಲ್ಲ. ಹಾಗಾಗಿ ಅದು ವೈನತೆಯೇ ಇರಬಹುದು. ಪದಮೇಕಂನ ಯದಿ ಗಚ್ಚತಿ ಅಗಚ್ಚನ್ ವೈನತೆಯೋಪಿ ಏಕಂ ಪದಂನ ಗಚ್ಚತಿ. ರೆಕ್ಕೆ ಬಡಿಯದೆ ಮುನ್ನುಗ್ಗದೆ ಸುಮ್ಮನೆ ಕುಳಿತಿರುವ ಪೇಪರ್ ಹಕ್ಕಿ. ಪೇಪರ್ ಹಕ್ಕಿ ಹೇಗೆ? ಏನಾದ್ರೂ ಅದನ್ನ ಕ್ರಿಯೆ ಇದೆಯಾ? ನಾವು ಸಾಮಾನ್ಯ ಕಾಗದದ ಹುಲಿ ಅಂತ ಬೈಯುವುದುಂಟು ಕೆಲವೊಮ್ಮೆ. ಹುಲಿ ಇರ್ಬೋದು ಅದು, ಆದ್ರೆ ಅದು ಕಾಗದದಲ್ಲಿರುವುದು. ಅದರಿಂದ ಅದನ್ನ ಕಂಡ್ರೆ ಯಾರಿಗೂ ಭಯ ಇಲ್ಲ. ಹಾಗೆ ಪ್ರಯತ್ನ ಮಾಡದೇ ಇದ್ರೆ ಕಾಗದದ ಹುಲಿಯಾಗಿ ಬಿಡ್ತೇವೆ ನಾವು. ಆ ಗರುಡ, ನೀವು ಫೋಟೋ ತೆಗಿಲಿಕ್ಕೆ ಅಷ್ಟು ಎತ್ತರದಲ್ಲಿ ರೆಕ್ಕೆ ಬಿಡಿಸಿ ಅಂತ ನಿಂತಿದೆ, ಹಾರ್ಲೇ ಇಲ್ಲ ಕೊನೆಯವರೆಗೂ. ಆದ್ರೆ ನಡೀತಾನೆ 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 ಆ ಗುರಿಯನ್ನು ಮುಟ್ಟುವ ಪ್ರಯತ್ನ ಬಂದಾಗ ನದಿ ಅಡ್ಡ ಬಂದ್ರೆ ಇಳ್ಕೊಂಡು ಹೋಗುತ್ತೆ, ಅದಕ್ಕೆ ಪತ್ರ ಸಿಗುತ್ತೆ. ಆಮೇಲೆ ಪ್ರವಾಹದಲ್ಲಿ ಸೀದಾ ಅದು ಎಲ್ಲಿ ಮುಟ್ಟಬೇಕು ಆ ಜಾಗಕ್ಕೆ ತಾನಾಗಿ ಹೋಗಿ ಮುಟ್ಟುತ್ತೆ. ಕೆಲವೊಮ್ಮೆ ಅಂತ ಒಂದು ವಿಚಿತ್ರವಾದ ಪ್ರಯಾಣಗಳನ್ನ ಇರುವೆಗಳು ಮಾಡ್ತವೆ. ನೀರಲ್ಲೇ ಕೊಚ್ಕೊಂಡು ಹೋಗುತ್ತೆ. ಅದು ಬೇಕು ಅಂತಾನೆ ಇಳಿದು ಅದಕ್ಕೆ ಹೋಗ್ಲಿಕ್ಕೆ ದಾರಿ ಗೊತ್ತಿದೆ. ಎಲ್ಲಿ ಹೋಗುತ್ತೆ, ಎಲ್ಲಿ ಕಡ್ಡಿ ಸಿಗುತ್ತೆ, ಎಲ್ಲಿ ತನಗೆ ಬೇಕಾದ ದಾರಿಗೆ ಅನುಕೂಲಕರವಾದ ವಾತಾವರಣ ಇದೆ ಎಲ್ಲ ಗೊತ್ತಿದ್ದೇ ಪ್ರವಾಹ ಅಂದ್ರೆ ಕೊಚ್ಕೊಂಡು ಹೋಗುವಂಥದ್ದು. ಕೆಲವೊಮ್ಮೆ ನೀರು ಸುಮ್ಮನೆ ಹರಿತಾ ಇರುತ್ತೆ, ಅದು ಹರ್ಕೊಂಡು ಎಲ್ಲಿ ಹೋಗುತ್ತೆ ಅನ್ನೋದಕ್ಕೆ ಗೊತ್ತಿರುತ್ತೆ. ಹಾಗಾಗಿ ಅವಳು ಗುಂಪಾಗಿ ಕೆಲವೊಮ್ಮೆ ಹೋಗುವಾಗ ಎಲ್ಲ ಒಟ್ಟಿಗೆ ಒಂದೆಲೆ ಮೇಲೆ ಕೂತಿರ್ತವೆ. ಹೋಗಿ ಒಂದ್ ಕಡೆ ಸಿಕ್ಕಾಕೊಂಡಾಗ ಅಲ್ಲಿ ಅದು ಹತ್ಕೊಂಡು ಎಲ್ಲ ತಮ್ಮ ಮನೆ ಸೇರ್ಕೊಳ್ಳುತ್ತೆ. ಹಾಗೆ ನಡೀತಾ ಇದ್ರೆ ಗುರಿ ಆ ನಿರಂತರವಾದ ಪ್ರಯತ್ನಕ್ಕೆ ಸಿಕ್ಕೇ ಸಿಗುತ್ತೆ. ಆದ್ರೆ ನಡೆಯದೇ ಇದ್ರೆ, ಪ್ರಯತ್ನನೇ ಮಾಡದೇ ಇದ್ರೆ, ಎಷ್ಟು ದೊಡ್ಡ ರೆಕ್ಕೆ ಇದ್ರೂ ಕೂಡ, ಗರುಡನಾದ್ರೂ ಕೂಡ, ಭಾರಿ ಲೋಕದಲ್ಲಿ ವೇಗಕ್ಕೆ ತೀಕ್ಷ್ಣತೆಗೆ ಹೆಸರುವಾಸಿಯಾಗಿದ್ರು ಕೂಡ ನಡೆಯದೇ ಇದ್ರೆ ಹೆಸರೇ ವಾಸಿಯಾಗಿ ಹೋಗುತ್ತೆ. ನಡೆದಿದ್ದೇ ಇಲ್ಲ, ನಡಿಲಿಕ್ಕೆ ಬರಲ್ಲ ಅಂತ ತನ್ನ ಶಕ್ತಿಯನ್ನು ಕಳ್ಕೊಂಡಿದೆ ಅಂತ ಅದಕ್ಕೆ ಯಾವುದೇ ವಿಶೇಷ ಗೌರವ ಸಿಗುವುದಿಲ್ಲ. ಗಚ್ಚನ್ ಅನ್ನೋದು ಶತ್ರು ಪ್ರತ್ಯಯಾಂತವಾದ ಶಬ್ದ. ಗಚ್ಚನ್, ಗಚ್ಚಂತೋ, ಗಚ್ಚಂತಹ, ಗಚ್ಚಂತಂ, ಗಚ್ಚಂತೋ, ಗಚ್ಚತಃ, ಗಚ್ಚತಾ, ಗಚ್ಚದ್ಭ್ಯಾಂ, ಗಚ್ಚದ್ಭಿಃ, ಗಚ್ಚತೆ, ಗಚ್ಚದ್ಭ್ಯಾಂ, ಗಚ್ಚದ್ಭ್ಯಃ, ಗಚ್ಚತಃ, ಗಚ್ಚದ್ಭ್ಯಾಂ, ಗಚ್ಚದ್ಭ್ಯಃ,
गच्छतः गच्छतोः गच्छताम् गच्छति गच्छतोः गच्छतु पिपीलिकः पुल्लिंग प्रथमा एक पिपीलिकः पिपीलिकौ पिपीलिकाः रामशब्दದ ಹಾಗೆ याति याति यान्तः याति यातः यान्ति यासि याथः याथ यामि यावः यामः ಇದು ಯಾ ಪ್ರಾಪಣೆ ಲಟ್ ಪ್ರಥಮ ಏಕ ಯೋಜನಾನಾಂ ಯೋಜನಂ ಯೋಜನೆ ಯೋಜನಾನಿ ಯೋಜನಸ್ಯ ಯೋಜನಯೋಃ ಯೋಜನಾನಾಂ ಷಷ್ಠಿ ಬಹು ಶತಾನಿ ಅದು ನಿತ್ಯ ಬಹುವಚನಾಂತವಾದ ಶಬ್ದ ಶತಾನಿ ಅಪಿ ಶತಾನ್ಯಪಿ ಅಪಿ ಅವ್ಯಯ ಶತಾನ್ಯಪಿ ಅನ್ನುವಲ್ಲಿ ಎಣ್ ಸಂಧಿ ಆಗಿದೆ ನಿ ಅ ನ್ಯ ಆಗಿದೆ ಎಲ್ಲಿ ನ್ಯ ಬರುತ್ತೋ ಯಾ ಬರುತ್ತೋ ಅಲ್ಲಿ ಎಣ್ ಸಂಧಿ ಅಂತ ಗೊತ್ತಾಗುತ್ತೆ ಅಗಚ್ಚನ್ ಇದು ಹಿಂದಿನದ್ದೇ ಪದದ ನೆಗೆಟಿವ್ ಅ ನ ಗಚ್ಚನ್ ಅಗಚ್ಚನ್ ಇದು ಕೂಡ ಶತ್ರು ಪ್ರತ್ಯಯಾಂತವಾದ ಶಬ್ದವೇ ಆಗಿದೆ ಪುಲ್ಲಿಂಗ ಪ್ರಥಮ ಏಕ ವೈನತೇಯ ಅಪಿ ವೈನತೇಯ ಅಪಿ ವೈನತೇಯೋಪಿ ಪೂರ್ವರೂಪ ಸಂಧಿ ವೈನತೇಯ ಪುಲ್ಲಿಂಗ ಪ್ರಥಮ ಏಕ ಅಪಿ ಅವ್ಯಯ ಪೂರ್ವರೂಪ ಅಂದ್ರೆ ವೈನತೇಯ ಅಪಿ ಅನ್ನುವಲ್ಲಿ ವೈನತೇಯ ಉ ಅಂತ ರೇಫಾದೇಶ ಉಕಾರಾದೇಶ ವಿಸರ್ಗ ಸಂಧಿ ಬರುತ್ತೆ ವೈನತೇಯ ಉ ವೈನತೇಯೋ ಆಗುತ್ತೆ ಓದ ಪರದಲ್ಲಿ ಆ ಇದ್ದಾಗ ಓ ಅನ್ನುವ ಪೂರ್ವರೂಪ ಸಂಧಿ ಆದ್ಮೇಲೂ ಹಾಗೆ ಉಳಿಯಿತು ಆದ್ರಿಂದಾಗಿ ಇದನ್ನ ಪೂರ್ವರೂಪ ಸಂಧಿ ಅಂತ ಕರೆದ್ರು ವೈನತೆಯೋ ಅಪಿ ಸಂಧಿ ಆದ್ಮೇಲೂ ವೈನತೆಯೋಪಿ ಪದಂ ಏಕಂ ಒಂದು ಹೆಜ್ಜೆಯನ್ನು ಕೂಡ ದ್ವಿತೀಯ ವಿಭಕ್ತಿ ನಪುಂಸಕಲಿಂಗ ಏಕವಚನ ಪದಂ ಏಕಂ ಎರಡೂ ಕೂಡ ಪದಂ ಪದೇ ಪದಾನಿ ಪದಂ ಪದೇ ಪದಾನಿ ಏಕಂ ಏಕೆ ಏಕಾನಿ ಏಕಂ ಏಕಂ ಏಕೆ ಏಕಾನಿ ಅದು ಆ, ನ ಅವ್ಯಯ ಗಚ್ಚತಿ ಗಚ್ಚತಿ ಗಚ್ಚತಃ ಗಚ್ಚಂತಿ ಗಮಲಗತೌ ಲಟ್ ಪ್ರಥಮ ಏಕ ನ ಅವ್ಯಯ ಗಚ್ಚತಿ ಅನ್ನೋದು ಧಾತು ಆಯ್ತು ಯಾರಾದ್ರೂ ಓದ್ತೀರಾ ನೆಕ್ಸ್ಟ್ ಶ್ಲೋಕ ನಾನು ಓದ್ತೀನಿ. ಹ ಆಚಾರ್ಯ ನಮಸ್ಕಾರ. ನಮಸ್ತೆ ಪದಮೇ ನಮಸ್ಕಾರ. ಆ, ಉದ್ಯೋಗಃ ಖಲು ಕರ್ತವ್ಯಃ ಫಲಂ ಮಾರ್ಜರವ ಮಾರ್ಜಕದ್ ಭವೇತ್ ಜನ್ಮ ಪ್ರಭೃತಿ ಗೌರ್ನಾಸ್ತಿ ಪಯಃ ಪಿಬತಿ ನಿತ್ಯಶಃ. ಹ್ಮ್ ಉದ್ಯೋಗ ಖಲು ಕರ್ತವ್ಯ ಉದ್ಯೋಗ ಕರ್ತವ್ಯ ಖಲು ಪ್ರಯತ್ನಶೀಲವಾದ ಕಾರ್ಯಭಾರ ನಡಿಲೇಬೇಕಲ್ವಾ ಕರ್ತವ್ಯ ಅಂದ್ರೆ ಮಾಡ್ಲೇಬೇಕಾದ ಕೆಲಸ ಫಲಂ ಮಾರ್ಜಾರವತ್ ಭವೇತ್ ಫಲಂ ಮಾರ್ಜಾರವತ್ ಕೆಲಸ ಮಾಡಬೇಕು ಆದ್ರೆ ಫಲ ಮಾರ್ಜಾರವತ್ ಭವೇತ್ ಅಂದ್ರೆ ಅದು ಎಂದೂ ಕೂಡ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಜನ್ಮ ಪ್ರವೃತ್ತಿ ಗೌರ್ನಾಸ್ತಿ ಯಾವತ್ತೂ ಬೆಕ್ಕು ಹಸು ಸಾಕಲ್ಲ ಆದ್ರೆ ಪಯಃಪಿಬತಿ ನಿತ್ಯಶಃ ಚೆನ್ನಾಗಿ ಹಾಲು ಕುಡಿಯುತ್ತೆ ತಾನು ಕೆಲಸ ಮಾಡಿಲ್ಲ ಅಂದ್ರೆ ಒದ್ದಾಡ್ತಿಲ್ಲ ಅಂತ ಕೆಲಸ ಮಾಡುತ್ತದೆ ಈಗ ಹಾಲು ಕುಡಿತಾ ಇದೆಯಲ್ಲ ಆ ಕೆಲಸ ಮಾಡ್ತಿದೆ ಉದ್ಯೋಗಕ್ಕಲು ಕರ್ತವ್ಯ ಫಲಂ ಮಾರ್ಜಾರವದ್ ಭವೇತ್ ಕೆಲಸ ಮಾಡ್ಬೇಕಂದ್ರೆ ಇದಕ್ಕೆ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾರೆ ಹಾರ್ಡ್ ವರ್ಕ್ ಒಂದು ಸ್ಮಾರ್ಟ್ ವರ್ಕ್ ಒಂದು ಇಲ್ಲಿ ಕೆಲಸ ತಪ್ಪಿಸ್ಕೊಳ್ಳೋದು ಅಂತ ಅನ್ನೋ ತರ ಅರ್ಥ ಬರುತ್ತೆ ಆದ್ರೆ ಅದಕ್ಕಿಂತ ಹೆಚ್ಚು ಇಲ್ಲಿ ಮುಖ್ಯ ಕೆಲವೊಂದು ಎಲ್ಲವನ್ನು ನಾವೇ ಮಾಡಿ ನಾವೇ ಬೆಳೆದು ನಾವೇ ಉಂಡು ಎಲ್ಲವೂ ಆಗಲ್ಲ ಯಾವ್ದಾಗುತ್ತೋ ಅದ್ ಮಾಡ್ಬೇಕು ಅಲ್ಲಿ ಉದ್ಯೋಗ ಇದ್ದೇ ಇದೆ ಆದ್ರೆ ಯಾವ್ದು ನಾವು ಮಾಡ್ಲಿಕ್ಕೆ ಆಗಲ್ವೋ ಅಂತ ವಿಷಯದಲ್ಲಿ ನಾವು ನಮ್ಮಿಂದ ಯಾವ್ದಾಗುತ್ತೋ ಅದನ್ನ ಮಾಡಿ ಅವರಿಂದ ಅದನ್ನ ಬೇಕಾದನ್ನ ತಗೊಂಡು ಈಗ ನಾವೇ
ಧಾರವಾಡ ಪೇಡ ಮಾಡ್ತೇವೆ ಅಂದ್ರೆ ಏನ್ ಮಾಡಿದ್ರು ಆಗಲ್ಲ. ಅದನ್ನ ಅವರಿಂದನೇ ಕೊಂಡು ತಂದು ತಿನ್ಬೇಕು. ಹಾಗೆ ಜನ್ಮ ಪ್ರವೃತ್ತಿಗೆ ಅವ್ರು ನಾಸ್ತಿ. ಈ ಮನುಷ್ಯರು ಎಲ್ಲ ಬೆಕ್ಕಿನ ತರನೇ ಆಗಿದ್ದಾರೆ. ಅವ್ರು ಯಾರು ಇದಕ್ಕಿಂತ ಹೊರತಾಗಿ ಏನಿಲ್ಲ. ಜನ್ಮ ಪ್ರವೃತ್ತಿ ಮನೆಯಲ್ಲಿ ಯಾರ ಮನೆಯಲ್ಲೂ ಹಸು ಇಲ್ಲ. ಆದ್ರೆ ಹಾಲು ಫ್ರಿಡ್ಜ್ ಇಂದ ತೆಗೆದು ತೆಗೆದು ಕುಡಿತಾ ಇರ್ತೇವೆ. ಅದರಿಂದಾಗಿ ಮಾರ್ಜಾರವತ್ ಅನ್ನೋದು ಇವತ್ತು ಮನುಷ್ಯವತ್ತು ಅಂತಾನೆ ಆಗಿದೆ. ಆದ್ರೆ ಮಾರ್ಜಾರಕ್ಕೆ ತಾಕತ್ತಿಲ್ಲ, ಕ್ಷಮೆ ಇದೆ. ಮನುಷ್ಯನಿಗೆ ಕ್ಷಮೆ ಇಲ್ಲ. ಯಾಕಂದ್ರೆ ಅವನಿಗೆ ಅವಕಾಶವೂ ಇದೆ, ಮಾಡಬೇಕಾದ ಅನಿವಾರ್ಯತೆನೂ ಇದೆ. ಯಾಕೆಂದ್ರೆ ಆ ಬೆಕ್ಕು ಮಾಡದೇ ಇದ್ರೆ ದೋಷ ಇಲ್ಲ. ಆದ್ರೆ ಮನುಷ್ಯ ಮಾಡದೇ ಇದ್ರೆ ಅದು ಒಂದ್ ದಿವ್ಸ ಆ ತಳಿ ನಾಶ ಆಯ್ತು ಅಂದ್ರೆ ಮತ್ತೆ ಯಾವತ್ತೂ ಕೂಡ ಮನುಷ್ಯನಿಗೆ ಮತ್ತೆ ಸುಖವಾಗಿ ಬದುಕ್ತೇನೆ ಎನ್ನುವ ಕನಸು ಕೂಡ ಇಟ್ಕೊಳ್ಬಾರದು. ಆದ್ರಿಂದಾಗಿ ಗೌರ್ ನಾಸ್ತಿ, ವೇದಗಳೇ ಇಲ್ಲ, ಹಸುಗಳೇ ಇಲ್ಲ, ಭೂಮಿನೇ ಇಲ್ಲ ಅನ್ನೋ ಈ ಎಲ್ಲಾ ತರದಲ್ಲೂ ಗೌ ಅನ್ನೋ ಶಬ್ದ ಅರ್ಥ ತೆಗೆದುಕೊಂಡ್ರೆ ಕೊನೆಗೆ ಏನೂ ಇಲ್ಲ ಅಂತ ಆಗುತ್ತೆ. ಅದರಿಂದಾಗಿ ಇಲ್ಲಿಯ ಒಂದು ತಾತ್ಪರ್ಯ ಜಸ್ಟ್ ಇದನ್ನ ಸ್ವೀಕರಿಸಬೇಕಾದ್ದು ಹೇಗೆ ಅಂದ್ರೆ ಬಹಳ ಆ ಗಂಭೀರವಾಗಿ ಕೆಲಸಕ್ಕೆ ನಾವು ಕೈ ಹಾಕುವಾಗ ಅದರ ಫಲ ತಪ್ಪದ ಹಾಗೆ ಮತ್ತು ನಮಗೆ ಅಗತ್ಯ ಇರುವ ವಸ್ತು ಜಾರದ ಹಾಗೆ ನೋಡ್ಕೊಂಡು ಮುಂದುವರಿಬೇಕು. ಹಸು ಅನ್ನೋದೊಂದಿಲ್ಲ ನೆಪ ಅಷ್ಟೇ ಗೌರ್ನಾಸ್ತಿ ಅನ್ನೋದು. ಕೆಲವೊಂದ್ಸರ್ತಿ ಸುಲಭದಲ್ಲಿ ಆಗುದನ್ನ ಕಷ್ಟಪಟ್ಟು ಮಾಡ್ತಿರ್ತೇವೆ, ಅದಷ್ಟು ಕೆಲಸ ಇರುವುದೇ ಇಲ್ಲ. ಆದ್ರೆ ಅದು ಅವನಿಗೆ ಗೊತ್ತಿಲ್ಲ, ಒದ್ದಾಡ್ತಿರ್ತಾರೆ. ಈಗ ಕೆಲವೊಂದ್ಸರ್ತಿ ಕುಕ್ಕರ್ ಅಲ್ಲಿ ಬೇಯಿಸುವಾಗ ಆ ಮೇಲಿದ್ದು ಒಂದು ಸಿಳ್ಳೆ ಹಾಕುವಂತದ್ದನ್ನು ಮುಚ್ಚುದು ಮರೆತು ಬಿಟ್ರೆ ಎಷ್ಟೊತ್ತಾದ್ರೂ ಯಾಕೋ ಹೊಡಿತಾನೆ ಇಲ್ಲ, ಮುಗಿತಾನೆ ಇಲ್ಲ, ಏನಕ್ಕೆ ಗೊತ್ತಿಲ್ಲ. ಆದ್ರೆ ಎದುರುಗಡೆ ಇರ್ಬೇಕು, ಅದು ಇನ್ನ ಕಾದು ಸುಟ್ಟೋದ್ರೆ ಅನ್ನೋ ಭಯ. ಆಗ ಸ್ವಲ್ಪ ಬುದ್ಧಿವಂತಿಕೆಯಿಂದ ಅದರ ಸಿಳ್ಳೆ ಹಾಕಿ ಬಿಟ್ರೆ 3 ಕೂಗು ಹೋಗಿದ್ಮೇಲೆ ಆಫ್ ಮಾಡಿದ್ರೆ ಮುಗಿದೋಯ್ತು. ಅಲ್ಲಿ ಸುಡುತ್ತೆ ಅಥವಾ ಎರಚಿ ಎಲ್ಲ ಗಲೀಜಾಗುತ್ತೆ, ಯಾವ ಭಯನೂ ಇರುವುದಿಲ್ಲ. ಅದ್ರ ಕೆಲಸ ಅದು ಆಗ್ತಾ ಇರುತ್ತೆ, ನಾವು ನಮ್ ಕೆಲಸ ಮಾಡ್ತಾ ಇರ್ಬೇಕು. ಹಾಗೆ ಒಂದು ಕೆಲಸ ಆಗ್ತಾ ಇರ್ಬೇಕಾದ್ರೆ ಇನ್ನೊಂದು ಕೆಲಸದಲ್ಲೂ ಕೂಡ ಅಗತ್ಯ ಇರುವುದನ್ನು ಗಮನಿಸ್ತಾ ಮುಂದೆ ಹೋಗುವ ವ್ಯವಸ್ಥೆಯನ್ನ ಇದು ಸ್ಮಾರ್ಟ್ ಬುದ್ಧಿವಂತಿಕೆಯಿಂದ ಚಟುವಟಿಕೆಯಿಂದ ಕೂಡಿದ ವೃತ್ತಿ ಅಂತ ಗಮನಿಸಲ್ಪಡುತ್ತೆ. ಉದ್ಯೋಗ, ಉತ್ ಯೋಗ, ಉದ್ಯೋಗ ಅದು ಜಸ್ತ್ವ. ಉದ್ಯೋಗ ಅನ್ನೋದು ಪುಲ್ಲಿಂಗ ಪ್ರಥಮ ಏಕ, ಖಲು ಅವ್ಯಯ, ಕರ್ತವ್ಯ. ಕರ್ತವ್ಯ ತವ್ಯತ್ ಪ್ರತ್ಯಂತವಾದ ಶಬ್ದ. ಖಲು ಅನ್ನೋದು ಕಿಲ, ಖಲು, ಏವ, ಚ, ತು ಈ ತರನೇ ಅದು ಒಂದು ಕೂಡ ಅವ್ಯಯ ಅಲ್ವಾ ಅನ್ನೋ ಅರ್ಥದಲ್ಲಿ. ಉದ್ಯೋಗ ಮಾಡಬೇಕು, ಆದ್ರೆ ಫಲ ಒಂದು ಕೆಟ್ಟದು. ಅಂದ್ರೆ ಕೆಟ್ಟದು ಅಂದ್ರೆ ಸ್ಮಾರ್ಟ್ ಅಂತ ಮಾಡ್ಲಿಕ್ಕೆ ಹೋಗಿ ಕೆಲವೊಂದ್ಸರ್ತಿ ಪ್ರಯತ್ನ ಮಾಡಿದ್ರೆ ಸ್ಮಾರ್ಟ್ ಆಗ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಅಂತ. ಒಬ್ಬ ಮನುಷ್ಯ ತೀವ್ರವಾಗಿ ತಪಸ್ಸು ಮಾಡಿದಂತೆ, ಅವನಿಗೆ ಕೆಲಸ ಮಾಡುದು ಅಂದ್ರೆ ಆಗಲ್ಲ. ಏನು ಕೆಲಸ ಮಾಡದೆ ಸುಲಭವಾಗಿ ಫಲ ಬರಬೇಕು ಅಂತ ಯಾರು ಕಷ್ಟ ಪಡ್ಲಿಕ್ಕೆ ತಯಾರಿಲ್ಲ ಇವತ್ತು. ಆದ್ರೆ ಸಿಕ್ಕಾಪಟ್ಟೆ ಲಾಭ ಬೇಕು, ಸಿಕ್ಕಾಪಟ್ಟೆ ಅದರ ಪ್ರಯೋಜನಗಳು ಬೇಕು ಅಂತ ಒಬ್ಬ ದುರಾಸೆ ಉಳ್ಳವ ತೀವ್ರವಾಗಿ ತಪಸ್ಸು ಮಾಡಿದಂತೆ. ತಪಸ್ಸು ಮಾಡಿ ದೇವರ ಹತ್ರ ಕೇಳಿಕೊಂಡಂತೆ, ಕೆಲಸ ಬೇರೆಯವ್ರು ಮಾಡಬೇಕು, ಫಲ ನನಗ್ ಸಿಗಬೇಕು ಅಂತ. ಅವನು ಭಾರಿ ಬುದ್ಧಿವಂತಿಕೆಯಿಂದ ಕೇಳಿದ. ದೇವರಷ್ಟೇ ಬುದ್ಧಿವಂತಿಕೆನ ಅವನಿಗೆ ಫಲ ಕೊಟ್ಟರಂತೆ. ಕೆಲಸನೇ ಮಾಡದೆ ಬುದ್ಧಿವಂತಿಕೆ ತೋರಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕಷ್ಟೇ ಇದು. ಅವನು ಈ ಸುಲಭ ಶೌಚಾಲಯದಲ್ಲಿ ಹೊರಗಡೆ ಬಡ್ದು 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 ಆ ಜನರನ್ನು ಒಳಗೆ ಬಿಟ್ಟು ಹೊರಗೆ ಕೂತ್ಕೊಂಡು ಸಂಪಾದಿಸ್ತಾರಲ್ಲ, ಹಾಗಾಯ್ತು ಅವನ ಪರಿಸ್ಥಿತಿ. ಬೇರೆಯವ್ರ ಕೆಲಸ ಮಾಡಿ ಅವನು ದುಡ್ಡು ತಗೊಳ್ದ. ಆದ್ರೆ
ಜೀವನ ಪೂರ್ತಿ ಆ ದುರ್ವಾಸನೆ ಕುಡ್ಕೊಂಡೇ ಬದುಕಬೇಕು. ಕೆಲಸ ತಪ್ಪಿಸ್ಲಿಕ್ಕೆ ಹೋದ್ರೆ ಅದು ಎಲ್ಲೋ ಒಂದ್ ಕಡೆ ಇನ್ನೊಂದ್ ಕಡೆಯಿಂದ ಪೆಟ್ಟು ಬಿಡುತ್ತೆ. ಆದ್ರೆ ಕೆಲಸವನ್ನು ಸುಲಭ ಮಾಡ್ಕೊಳ್ಳಿಕ್ಕಾಗುತ್ತೆ. ಇಲ್ಲಿ ಹೇಳ್ತಾ ಇರೋದು ಸುಲಭ ಮಾಡ್ಕೊಳ್ಬೇಕು ಅಂತ ಹೊರತು ಕೆಲಸವೇ ಮಾಡದೇ ಇರುವುದಲ್ಲ. ಬೆಕ್ಕಿಗೆ ಯಜಮಾನನ ಮನೆಯ ಇಲಿಗಳ ಬಾರದ ಬೇರೆ ಕೆಲಸ ಇದೆ. ಅದು ಮಾಡದೇ ಇದ್ರೆ ಯಜಮಾನನೇ ಅದನ್ನು ಒತ್ತು ಹೊರಗಾಗ್ತಾನೆ. ಪೇಟೆಯಲ್ಲಿ ಸಾಕ್ಲಿಕ್ಕೆ ಬೇರೆ ಏನು ಸಿಗಲ್ಲ ಅಂತ ಅದನ್ನು ಸುಮ್ಮನೆ ಏನೋ ಜರ್ಮನ್ ಅಂತೆ ಇನ್ನೊಂದು ಮತ್ತೊಂದು ಅಂತೇಳಿ ಬರೀ ಮೈ ತುಂಬ ರೋಮ ಇರುವ, ಅದು ಆರೋಗ್ಯಕ್ಕೂ ಹಾಳಾಗಿರುವಂತ ಬೆಕ್ಕುಗಳನ್ನೆಲ್ಲ ಸಾಕ್ತಾ ಇರ್ತಾರೆ. ಆದ್ರೆ ಬೆಕ್ಕು ಸಾಕು ತಪ್ಪು ಅಂತ ನಾನು ಹೇಳಲೇ ಇಲ್ಲ. ಆದ್ರೆ ಅದರ ಜವಾಬ್ದಾರಿ ಏನಿದೆ ಅಷ್ಟನ್ನ ಅದಕ್ಕೆ ಮಾಡ್ಲಿಕ್ಕೆ ಅವಕಾಶ ಕೊಟ್ರೆ ಮಾತ್ರ ಅದೊಂದು ಬೆಕ್ಕಾಗುತ್ತೆ. ಇಲ್ಲಾಂದ್ರೆ ಸಾಕು ಪ್ರಾಣಿ ಅಂತ ಹೇಳಿ ಇದರಿಂದ ಏನೂ ನೀವು ಕೆಲಸ ಮಾಡಿಸುದಿಲ್ಲ ಅಂದ್ರೆ ಅದು ಸ್ಮಾರ್ಟ್, ನಿಮ್ಮ ಮನೇಲಿ ಆರಾಮಾಗಿ ಬದುಕುತ್ತೆ. ಆದ್ರೆ ನೀವು ಸ್ಮಾರ್ಟ್ ಅಲ್ಲ ಅಂತ ಗೊತ್ತಾಗುತ್ತೆ ಅಂತ ಒಬ್ರು ಹೇಳ್ತಿದ್ರು. ಹಾಗಾಗಿ ನಾವು ಸ್ಮಾರ್ಟ್ ವರ್ಕ್ ಆಗ್ಬೇಕು ಅಂದ್ರೆ ಸ್ವಲ್ಪ ವರ್ಕ್ ಮಾಡ್ಲೇಬೇಕು. ಬೇರೆ ವರ್ಕ್ ಮಾಡಿದ್ರೆ ಆ ಮನೆಯಲ್ಲಿ ಬೆಕ್ಕಿಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಬೇರೆ ಏನು ಮಾಡದೆ ಬರೀ ಹಾಲು ಕೊಡ್ಕೊಂಡು ಬದುಕುತ್ತೆ. 4 ದಿವಸ ಆದ್ಮೇಲೆ ನೋಡ್ತಾರೆ ಮನೆಯಲ್ಲಿ ಎಲ್ಲ ಗಲೀಜು ಮಾಡ್ತಾ ಇದೆ ಅಂತ ಗೊತ್ತಾದ್ಮೇಲೆ ಅಂತೂ ಇನ್ನೂ ಸಿಟ್ಟು ಬರುತ್ತೆ. 4 ಬಾರಿಸಿ ಕಳಿಸ್ತಾರೆ, ಹೋಗ್ ಇರಬೇಡ ಮನೆ ಒಳಗೆ ಅಂತ. ಕೆಲಸ ಮಾಡದೆ ಬೆಕ್ಕು ಇರ್ಲಿಕ್ಕಿಲ್ಲ ಮನೆಯಲ್ಲಿ ಇಂತ ಒಂದು ಮನೆಯ ಸಹಜವಾದ ಯಜಮಾನನ ಕಲ್ಪನೆ ಸರಿ. ನಮ್ದು ಬಯಸ್ಕೊಳ್ಳಿಕ್ ಒಂದಿರುತ್ತೆ ಅನ್ನೋ ಪ್ರಾಣಿ ಆದ್ರೆ ಬಯಸ್ಕೊಳ್ಳೋ ಕಾರ್ಯಕ್ರಮದಲ್ಲಾದ್ರೂ ಅದು ಪೂರ್ಣ ಭಾಗಿಯಾಗಬೇಕು ಅನ್ನೋದು ಮನುಷ್ಯನ ದೌರ್ಬಲ್ಯ ಅಷ್ಟೇ. ಫಲಂ ನಪುಂಸಕಲಿಂಗ ಪ್ರಥಮ ಏಕ ಮಾರ್ಜಾಲವತ್, ಮಾರ್ಜಾಲದಂತೆ, ಮಾರ್ಜಾರ ಇವ ಮಾರ್ಜಾರವತ್ ಅದು ಅವ್ಯಯ ಆಗುತ್ತೆ. ಆಮೇಲೆ ಭವೇತ್ ಭೂಸತ್ತಾಯಾಮ್ ವಿಧಿಲಿಂಗ್ ಪ್ರಥಮ ಏಕ ಜನ್ಮ ಪ್ರವೃತ್ತಿ ಅವ್ಯಯ ಅದು. ಜನ್ಮನಃ ಪ್ರವೃತ್ತಿ ಜನ್ಮ ಪ್ರವೃತ್ತಿ. ಆ ಗೌಹು ಸ್ತ್ರೀಲಿಂಗ ಪ್ರಥಮ ಏಕ ನಾಸ್ತಿ ನ ಅಸ್ತಿ ಲಟ್ ಪ್ರಥಮ ಏಕ ಭಯಃ ದ್ವಿತೀಯ ವಿಭಕ್ತಿ ಏಕವಚನ ಪಿಬತಿ ಲಟ್ ಪ್ರಥಮ ಏಕ ನಿತ್ಯಶಃ ಶ ಶಸ್ ಅನ್ನೋ ಪ್ರತ್ಯಯ ಬಂದಿರುವುದರಿಂದ ಯಾವಾಗಲೂ ಅದು ಅವ್ಯಯ. ಪಿಬತಿ ಪಾಪಾನಿ ರಕ್ಷಣೆ, ಪಾಪಾನಿ ಅನ್ನೋ ಧಾತು ಲಟ್ ಪ್ರಥಮ ಏಕ. ಹೀಗೆ ಫಲಂ ಮಾರ್ಜಾರವದ್ ಭವೇತ್ ಅಂತ ಹೇಳುವುದರ ಮೂಲಕ ಕೆಲಸವನ್ನು ಸುಲಭ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದ್ರೆ ಮಾಡಿದ್ರೆ ಸಮಯ ಉಳಿದು ಬೇರೆ ಕೆಲಸ ಮಾಡಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದು ಒಟ್ಟು ತಾತ್ಪರ್ಯ. ಆ, ಗುರುಗಳೇ, ಇದು ಪ್ರಭೃತಿ ಅಂದ್ರೆ ಅರ್ಥ ಗೊತ್ತಾಗ್ಲಿಲ್ಲ. ಪ್ರವೃತ್ತಿ ಅಂದ್ರೆ ಆರಂಭಿಸಿ, ಜನ್ಮ ಪ್ರವೃತ್ತಿ ಜನ್ಮದಿಂದ ಆರಂಭಿಸಿ, ಹುಟ್ಟಿನಿಂದ ಆರಂಭಿಸಿ. ಪ್ರವೃತ್ತಿ ಅಂದ್ರೆ ಅಲ್ಲಿಂದ. ಇನ್ನೊಂದು ಕಡೆ ಪ್ರವೃತ್ತಿ ಅಂದ್ರೆ ಮೊದಲಾದವುಗಳು ಅನ್ನುವ ಅರ್ಥದಲ್ಲಿರುತ್ತೆ. ಇಲ್ಲಿ ಪ್ರವೃತ್ತಿ ಅಂದ್ರೆ ಅಲ್ಲಿಂದ ಮೊದಲಾಗಿ. ಜನ್ಮ ಪ್ರವೃತ್ತಿ ಜನ್ಮದಿಂದ ಹಿಡಿದು ಪ್ರಾತಃ ಪ್ರಭೃತಿ ಅಂದ್ರೂ ಅದೇ ಅರ್ಥದಲ್ಲಿ ಬರುತ್ತೆ ಪ್ರಾತಃ ಹಾಗಾದ್ರೆ. ಪ್ರವೃತ್ತಿ ಅಂದ್ರೆ ಬೆಳಗಿನಿಂದ, ಓಕೆ. ಬೆಳಗಿನಿಂದ ಆರಂಭಿಸಿ. ಇಲ್ಲಿ ಆ ಉಳಿದ ಕಡೆಗಳಲ್ಲಿ ಆ ಭೀಷ್ಮ ಪ್ರವೃತ್ತಿಗಳು ಬಂದ್ರು ಅಂದ್ರೆ ಭೀಷ್ಮನೇ ಮೊದಲಾಗಿ ಉಳಿದವರೆಲ್ಲ ಬಂದ್ರು, ಮೊದಲಾದವರು ಅನ್ನುವ ಅರ್ಥದಲ್ಲಿ ಪ್ರವೃತ್ತಯ ಅಂತ ಪ್ರಯೋಗಿಸುವುದಿದೆ. ಅಲ್ಲೂ ಮೊದಲು ಅನ್ನುವ ಅರ್ಥದಲ್ಲಿ ಇದೆ, ಆದ್ರೆ ಇನ್ನೂ ಅನೇಕರನ್ನ ಸೇರಿಸ್ಕೊಡುತ್ತೆ. ಇಲ್ಲಿ ಕೇವಲ ಮೊದಲು ಅನ್ನುವ ಅರ್ಥ ಮಾತ್ರ. ಜನ್ಮ ಪ್ರವೃತ್ತಿ ಹುಟ್ಟಿನಿಂದ ಆರಂಭಿಸಿ. ಧನ್ಯವಾದ. ಆಚಾರ್ಯ, ಇದು ಈ ಪದ ಪದ ಅರ್ಥ ತಿಳ್ಕೊಂಡ್ರೆ ಇದು ಹೇಗೆ ಅರ್ಥ ಮಾಡ್ಕೋಬೇಕು? ಪ ಉದ್ಯೋಗ ಖಲು ಕರ್ತವ್ಯ
ಫಲಂ ಹ್ಮ್ ಮಾರ್ಜರಾತ್. ಸೊ ಪದ ಪದ ಅರ್ಥ ಮಾಡ್ಕೋಬೇಕು ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಸರ್ ಇದು? ಅಂದ್ರೆ ಹೇಳಿದೆ, ಉದ್ಯೋಗ ಪ್ರಯತ್ನ ಖಲು ಕರ್ತವ್ಯ ಖಲು ಮಾಡಲೇಬೇಕಲ್ಲವೇ. ಫಲಂ ನಾರ್ಜಾರವದ್ ಭವೇತ್, ಆದ್ರೆ ಫಲ ಬೆಕ್ಕಿನಂತೆ, ಬೆಕ್ಕಿಗೆ ಸಿಗುವಂತೆ ಆಗಬೇಕು. ಮಾರ್ಜಾರವತ್ ಅಂದ್ರೆ ಬೆಕ್ಕಿನ ನಡೆಯಂತೆ ಆಗಬೇಕು. ಹೇಗೆ? ಹ್ಮ್ ಜನ್ಮ ಪ್ರವೃತ್ತಿ, ಹುಟ್ಟಿನಿಂದ ಗೌರ್ನಾಸ್ತಿ ಎಂದೂ ಕೂಡ ಅದು ಅದರ ಹತ್ರ ಹಸು ಇಲ್ಲ. ಹುಟ್ಟಿನಿಂದ ಆರಂಭಿಸಿ ಎಂದೂ ಕೂಡ ಮಾರ್ಜಾರದ ಬಳಿ ಗೌಹು ಹಸುವು ನಾಸ್ತಿ ಇಲ್ಲ. ಆದ್ರೆ ಪಯಃ ಹಾಲನ್ನು ಪಿಬತಿ ಕುಡಿಯುತ್ತದೆ, ನಿತ್ಯಶಃ ನಿತ್ಯವೂ ಕುಡಿಯುತ್ತೆ. ನಿತ್ಯಶಃ ಎಸ್. ಪಯಃ ಪಿಬತಿ, ಯಾವಾಗ್ಲೂ ಹಾಲನ್ನು ಕುಡಿತಾನೆ ಇರುತ್ತೆ. ಆದ್ರೆ ಒಂದ್ ದಿವಸ ಅದ್ರ ಹತ್ರ ಹಸು ಇಲ್ಲ. ಸೊ ಇದೆಲ್ಲ ಬೆಕ್ಕಿನ ಎಕ್ಸಾಂಪಲ್ ಕೊಟ್ಟು ಪೂರ್ತಿ ಶ್ಲೋಕ ಇದೆ. ಹೌದು. ಓಕೆ ಆಚಾರ್ಯ. ಓಕೆ, ಧನ್ಯವಾದ ಆಚಾರ್ಯ. ಏಕಸ್ಯ ಕರ್ಮ ಸಂವೀಕ್ಷ್ಯ, ಗೊತ್ತಿಲ್ಲ ಯಾರಾದ್ರು? ಹಾ, ಓಕೆ. ಏಕಸ್ಯ ಕರ್ಮ ಸಂವೀಕ್ಷ್ಯ ಹ್ಮ್ ಕರೋತ್ಯನ್ಯೋಪಿ ಗರ್ಹಿತಂ ಹ್ಮ್ ಗತಿಕೋ ಲೋಕೆ ನ ಲೋಕಃ ಪಾರಮಾರ್ಥಿಕಃ. ಹ್ಮ್ ಇದು ಸುಮ್ಮನೆ ಬ್ಲೈಂಡ್ ಆಗಿ ಫಾಲೋ ಮಾಡೋದು ಅಂತ ಹೇಳ್ತೇವಲ್ಲ, ಹಂಗಾಗಿದ್ರ ಪರಿಣಾಮ ಏನು ಅಂತ. ಏಕಸ್ಯ ಕರ್ಮ ಸಂವೀಕ್ಷ್ಯ, ಒಬ್ಬನ ಕೆಲಸವನ್ನ ಗಮನಿಸಿ, ಅನ್ಯೋಪಿ ಗರ್ಹಿತಂ ಕರ್ಮ ಕರೋತಿ, ಇನ್ನೊಬ್ಬನು ಕೂಡ ಅವನ್ ಮಾಡ್ದ ಅಂತ ಇವನು ಮಾಡ್ಬಿಡ್ತಾನೆ. ಗತಾನುಗತಿಕೋ ಲೋಕ, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ನೋಡಿ ಮಾಡ್ತಾರೆ ಹೊರತು ನಾವ್ ಯಾಕೆ ಮಾಡ್ತಿದ್ದೀವಿ ಅಂತ ಯಾರು ಕೇಳಲ್ಲ. ಅವ್ರು ಟೈ ಹಾಕ್ತಾರೆ, ಅವ್ರು ಕೋಟ್ ಹಾಕ್ತಾರೆ, ಅವ್ರು ಪ್ಯಾಂಟ್ ಹಾಕ್ತಾರೆ, ಅವ್ರು ಶೂ ಹಾಕ್ತಾರೆ, ಅವ್ರು ಸಾಕ್ಸ್ ಹಾಕ್ತಾರೆ ಅಂತ ಇವ್ರು ಹಾಕ್ತಾರೆ. ಅವ್ರು ಯಾಕೆ ಹಾಕ್ತಾರೆ? ಅವರಿಗೆ ಅಲ್ಲಿ ಚಳಿ ತಡ್ಕೊಳಿಕ್ ಆಗುದಿಲ್ಲ, ಹಾಕ್ತಾರೆ. ಇಲ್ಲಿ ಬೆಗ್ಗಾಡಾಗಿರುತ್ತೆ, ಆದ್ರೂ ಅದನ್ನ ಹಾಕೊಂಡು ಒದ್ದಾಡಿ ತಾನೇ ಒಂದ್ಸರ್ತಿ ತನ್ನ ಬಟ್ಟೆ ಬಿಚ್ಚುವಾಗ ಮೂರ್ಛೆ ಹೋಗ್ಬೇಕಷ್ಟು ಒಳಗಿನಿಂದ ನಾಥ ಹೊಡಿತಾ ಇರುತ್ತೆ. ಆದ್ರೂ ಬಿಡಲ್ಲ, ಯಾಕೆಂದ್ರೆ ಅದು ಪ್ರತಿಷ್ಠೆ. ಸಮಾಜದಲ್ಲಿ ಹಾಗೆ ಇದ್ರೆ ಮಾತ್ರ ಗೌರವ ಅಂತ ದಡ್ಡನ ಹಾಗೆ ವರ್ತಿಸ್ತಾ ಇರ್ತಾನಲ್ಲ, ಅಂತ ಸಂದರ್ಭದಲ್ಲಿ ಹೇಳುವ ಮಾತು ಗತಾನುಗತಿಕೋ ಲೋಕ ನ ಲೋಕ ಪಾರಮಾರ್ಥಿಕ ಅಂತ. ಯಾರು ಕೂಡ ಅರ್ಥ ತಿಳಿದು ಏನು ಮಾಡಲ್ಲ. ಅವ್ರು ಮಾಡ್ತಾರೆ ಅಂತ ನಾವು ಮಾಡ್ತೀವಿ, ಅವ್ರು ಹೇಳ್ತಾರೆ ಅಂತ ನಾವು ಹೇಳ್ತೀವಿ. ಆ ಶಬ್ದ ಯಾಕೆ? ಎಲ್ಲರೂ ಯಾವ್ದೋ ಒಂದು ಪ್ರಯೋಗ ಶಬ್ದ ಮಾಡಿದ್ರು ಅಂದ್ರೆ ನಾವು ಆ ಶಬ್ದ ಪ್ರಯೋಗ ಮಾಡುದು. ಯಾಕೆ ಕೇಳಿದ್ರೆ ಗೊತ್ತಿದೆ, ಹಾಗೆ ಹೇಳ್ತಾರೆ. ಹಾಗೆ ಹೇಳಿದ್ರೆ ಏನೋ ಒಂದು ಭಾರಿ ಗೌರವ, ಸಮಾಜದಲ್ಲಿ ಮರ್ಯಾದೆ, ಹಾಗೆ ನಮ್ಮನ್ನ ಅನ್ನೋ ಕಾರಣಕ್ಕೆ ವರ್ತಿಸುವಂತ. ಎಷ್ಟೋ ನಾವು ಇವತ್ತು ಕೇವಲ ವಿದೇಶಿಯರನ್ನ ಆಶ್ರಯಿಸ್ತಾ ಇದ್ದೇವೆ, ಅನುಸರಿಸ್ತಾ ಇದ್ದೇವೆ. ಅವ್ರು ಯಾಕೆ ಹಾಗೆ ಮಾಡಿದ್ರು, ಅವ್ರು ಇರ್ಬೇಕಾದ ಅಲ್ಲಿಯ ಪರಿಸ್ಥಿತಿ ಏನು, ಅದನ್ನು ಯೋಚನೆ ಮಾಡುವುದೇ ಇಲ್ಲ. ಒಬ್ಬ ಬಹಳ ಕಾಲದಿಂದ ಯಾತ್ರೆಗೆ ಹೋಗ್ಬೇಕು ಅಂತಿತ್ತು ಅವನಿಗೆ. ಭಿಕ್ಷುಕ ಕೂಡಿಟ್ಟಿದ್ದ ಒಂದಿಷ್ಟು ದುಡ್ಡು, ಕಾಶಿಗೆ ಹೋಗುದು ಅಂತ ಆಯ್ತು, ಹೋದ. ಆ ದುಡ್ಡನ್ನೇ ಬಳಕೆ ಮಾಡಿಕೊಂಡು ಒಂದು, ಈಗದ ಹಾಗಲ್ಲ, ಆಗ ಕಾರ್ಡ್ ಇರ್ಲಿಲ್ಲ, ಬ್ಯಾಂಕ್ ಇರ್ಲಿಲ್ಲ, ಏನು ಇರ್ಲಿಲ್ಲ, ಒಂದು ತಂಬಿಗೆಯಲ್ಲಿ ಸಂಗ್ರಹ ಮಾಡಿದ ಕಾಯಿನ್ಗಳನ್ನೆಲ್ಲ ಹಿಡ್ಕೊಂಡು ಓಡ್ತಿದ್ದ. ಎಲ್ಲೆಲ್ಲಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ಕೊಂಡು ಕಾಶಿಯಲ್ಲಿ ಹೋದ್ರೆ ಸ್ನಾನಕ್ಕೆ ಹೋಗ್ಬೇಕು, ಹೇಗ್ ಹೋಗುದು? ಆ ತಂಬಿಗೆಯನ್ನ ತಗೊಂಡು ಸ್ನಾನಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡ್ದ ಅಂದ್ರೆ, ಆ ಗಂಗೆಯ ದಡದಲ್ಲೇ ಒಂದು ಗುಂಡಿ ಮಾಡಿ ಅದರಲ್ಲಿ ಆ ತಂಬಿಗೆಯನ್ನು ಮುಚ್ಚಿಟ್ಟ. ಬಟ್ಟೆ ಕಟ್ಟಿಟ್ಟಿತ್ತು, ಮುಚ್ಚಿಟ್ರೆ ಎಲ್ಲಿ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಗೊತ್ತೇ ಆಗಲ್ಲ ಮುಚ್ಚಿಟ್ಟಿದ್ದು. ಅಲ್ಲಿ ತನಕ ಯಾರು ನೋಡ್ಲಿಲ್ಲ ಅವ್ನು ಏನ್ ಮಾಡ್ತಿದ್ದಾನೆ ಅಂತ. ಆಮೇಲೆ ಯೋಚನೆ ಬಂತು, ಓ, ನಾನು ಇಲ್ಲಿ ಇಟ್ಟಿದ್ದೇನೆ ಅಂತ ಗೊತ್ತಾಗಿ ಅನ್ನೋ ದೃಷ್ಟಿಯಿಂದ ಒಂದು ಲಿಂಗ ಮಾಡ್ದ. ಲಿಂಗ ಮಾಡಿ ಆ ಬರುವಾಗ ಈ ಲಿಂಗ
ತಂಬಿಗೆ ತಗೊಂಡು ನೀತಿ ಮಾಡಿಕೊಂಡು ಬಟ್ಟೆ ಎಲ್ಲ ಒದ್ಕೊಂಡು ದಂಡೆ ನೋಡ್ತಾ ನೋಡಿದ ಸಾಧನ ಇವ್ನು ಮಾಡಿದ ಹಾಗೆ ಲಿಂಗ ಮಾಡಿ ಕೂತ್ಕೊಂಡಿದ್ದಾರೆ. ಪ್ರಭು ಅವರು ಪೂಜೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಇವನಿಗೆ ಗಾಬರಿ ಆಗೋಯ್ತು. ಈಗ ನಾನು ಪೂಜೆ ಮಾಡಿದ ಲಿಂಗ ಎಲ್ಲಿದೆ? ಎಲ್ಲಿ ನೋಡಿದ್ರು ಸಿಗ್ಲಿಲ್ಲ. ಗತಾನುಗತಿಕೋ ಲೋಕ. ಇವನ್ ಏನ್ ಮಾಡ್ತಿದ್ದಾನೆ, ಯಾಕೆ ಮಾಡ್ತಿದ್ದಾನೆ ಅಂತ ಅವ್ರು ಕೇಳಲು ಇಲ್ಲ, ನೋಡ್ಲು ಇಲ್ಲ. ಅವನು ಲಿಂಗ ಮಾಡಿಟ್ಟ. ಓ, ಬಹುಶಃ ಇಲ್ಲಿ ನೀವು ತಿರುಪತಿಗೆಲ್ಲ ಹೋಗುವಾಗ ಆ ಬದಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕಲ್ಲುಗಳದ್ದೆಲ್ಲ ರಾಶಿ ರಾಶಿ. ಯಾಕೆ ಕೇಳಿದ್ರೆ ಮನೆ ಕಟ್ಟಬೇಕು, ಹಾಗ ಮನೆ ಕಟ್ಟಿದ್ರೆ ಅವ್ರಿಗೂ ಮನೆ ಆಗತ್ತೆ ಅಂತ ಯಾರೋ ಒಬ್ರು ಹೇಳ್ತಾರೆ. ಎಲ್ರು ಹಂಗೆ ರಾಶಿ 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 ಕಲ್ಲು ಇಟ್ಟಿಟ್ಟಿಟ್ಟಿಟ್ಟಿಟ್ಟಿಟ್ಟು ಒಬ್ರು ಮಾಡ್ತಾರೆ ಅಂತ ಇನ್ನೊಬ್ರು ಮಾಡ್ತಾರೆ. ಯಾಕೆ ಮಾಡ್ತಾರೆ ಗೊತ್ತಿಲ್ಲ, ಯಾಕೆ ಅದನ್ನ ಮಾಡ್ಬೇಕು ಅಂತಾನೂ ಗೊತ್ತಿಲ್ಲ. ಹೀಗೆ ಲೋಕ ತಾನು ಸ್ವಂತ ಬುದ್ಧಿಯನ್ನು ಉಪಯೋಗಿಸುವುದಿಲ್ಲ. ಬೇರೆಯವ್ರು ಮಾಡಿದ್ದನ್ನ ಬ್ಲೈಂಡ್ ಆಗಿ ನಂಬಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅನ್ನೋದನ್ನ ಏಕಸ್ಯ ಕರ್ಮ ಸಂವೀಕ್ಷ್ಯ, ಯಾವನೋ ಒಬ್ಬ ಮಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡಿ, ಕರೋತಿ ಅನ್ಯೋಪಿ, ಇನ್ನೊಬ್ರು ಕೂಡ ಅದನ್ನ ಹಾಗೆ ಗರ್ಹಿತಂ ಕರ್ಮ, ಅದು ಬಯಸ್ಕೊಳ್ಳುವ ಕರ್ಮ ಆಗಿದ್ರು ಕೂಡ ಮಾಡುತ್ತಾರೆ. ಅಥವಾ ಅದು ಅನುಪಯುಕ್ತವಾದ ಯಾವುದೇ ಪ್ರಯೋಜನ ಇಲ್ಲದ ಕರ್ಮ ಆಗಿದ್ರು ಕೂಡ ಅವ್ರು ಮಾಡ್ತಾರೆ ಅಂತ ಎಲ್ರು ಮಾಡ್ತಾರೆ. ಗತಾನುಗತಿಕೋ ಲೋಕ. ಗತ ಗತಾನಾಂ ಅನುಗತಿಕ. ಯಾರು ಹೋಗ್ತಿದ್ದಾರೋ ಅವರನ್ನ ಕಣ್ಣು ಮುಚ್ಚಿ ಅಂಧೇನೈವ ನಿಯಮಾನಾಹ ಯಥಾಂಧ. ಒಬ್ಬ ಕುರುಡ ಮುಂದೆ ಹೋಗ್ತಾ ಇರ್ತಾನೆ. ಹಿಂದಿನವರಿಗೆಲ್ಲ ಓ, ಮುಂದಿನವನಿಗೆ ಕಣ್ಣಿದೆ ಅನ್ಕೊಂಡು ಅವರು ಕೂಡ ಅವನನ್ನು ಅನುಸರಿಸ್ಕೊಂಡು ಹೋಗ್ತಾರೆ. ಅವನ್ ಹಿಂದಿನವರಿಗೆ ಒಬ್ರಿಗೂ ಗೊತ್ತಿಲ್ಲ ನನ್ನ ಮುಂದೆ ಇರುವವನು ಕುರುಡ ಅಂತ. ಅವನು ಹೋಗಿ ಒಂದು ವೇಳೆ ಫಾಲ್ ಇಂಟು ಎ ಪಿಟ್, ಎಲ್ರು ಒಟ್ಟಿಗೆ ಬಿಡ್ತಾರೆ. ಅವನು ಒಂದು ಗುಂಡಿಗೆ ಬಿದ್ದ ಅಂದ್ರೆ ಅವನ ಹಿಂದೆನೆ ಅವನು ಬಿದ್ದ ಅಂದ್ರೆ ಯಾಕೆ ಬಿದ್ದ ಅಂತ ಕೇಳುದಿಲ್ಲ. ಬಿದ್ರೆ ಎಲ್ಲರೂ ಒಟ್ಟಿಗೆ ಅವನ ಜೊತೆಗೆ ಬಿದ್ದು ಹೋಗ್ತಾರೆ. ಇದು ನಮ್ಮ ಗತ ಅನುಗತಿಕ. ಗತಾನ ಅನುಗತಿಕಾಹ ಗತಾನುಗತಿಕಾಹ. ಗತಾನುಗತಿಕೋ ಲೋಕ. ಲೋಕ ವಿಶೇಷಣವಾಗಿ ಲೋಕ ಜಗತ್ತು, ಜನರು, ನಲೋಕ ಪಾರಮಾರ್ಥಿಕ. ಲೋಕ ಯಾವತ್ತೂ ಕೂಡ ಅದರ ಪರಮಾರ್ಥ ಏನು, ಉದ್ದೇಶ ಏನು, ಹಿನ್ನೆಲೆ ಏನು, ಮಾಡುವುದರಿಂದ ಲಾಭ ಏನು, ಇದರ ಬಗ್ಗೆ ಚಿಂತಿಸುವುದೇ ಇಲ್ಲ ಅಂತ ಅದರ ಒಟ್ಟಭಿಪ್ರಾಯ. ಏಕಸ್ಯ ಏಕ, ಒಬ್ಬನ ಕರ್ಮವನ್ನು ನಪುಂಸಕಲಿಂಗ ದ್ವಿತೀಯ ಏಕ ಸಂವೀಕ್ಷ್ಯ ನೋಡಿ, ಯಪ್ರತ್ಯಯ ಅಂತಮವ್ಯಯಂ ಸಂ ಉಪಸರ್ಗ ಈಕ್ಷದರ್ಶನೆ ಅನ್ನುವ ಧಾತುವಿನ ಲ್ಯಪ್ರತ್ಯಯ ಅಂತವಾದ ರೂಪ. ಕರೋತಿ ಕೃಣ್ಯಕರಣೆ ಲಟ್ ಪ್ರಥಮ ಏಕ. ಕರೋತಿ ಅನ್ಯೋಪಿ, ಕರೋತ್ಯನ್ಯೋಪಿ. ತಿ ಅ ಅಂತ ಇದ್ದಾಗ ತ್ಯ ಆಯ್ತು, ಯ ಬಂತು ಅದ್ರಾಗಿ ಎಣ್. ಅನ್ಯೋ, ಅನ್ಯೋ ಅಪಿ ಅನ್ಯೋಪಿ ಪೂರ್ವರೂಪ. ಕರೋತಿ ಲಟ್ ಪ್ರಥಮ ಏಕ ಆದ್ರೆ ಅನ್ಯ ಪುಲ್ಲಿಂಗ ಪ್ರಥಮ ಏಕ, ಅಪಿ ಅವ್ಯಯ. ಅನ್ಯೋ ಅಪಿ ಅನ್ಯೋಪಿ ಪೂರ್ವರೂಪ. ಗರ್ಹಿತಂ, ಗರ್ಹಿತ ಅಂದ್ರೆ ನಿಂದ್ಯ ಅಂತ ಅರ್ಥ. ಯಾವುದೇ ಕೆಲಸ ಮಾಡಿ ಲೊಚಗುಟ್ಟುವ ಹಾಗೆ ಮಾಡುವಂತ ಕರ್ಮ, ಏನು ಉಪಯೋಗ ಇಲ್ಲ, ಮಾಡಿ ಏನ್ ಲಾಭ ಅಂತ ತಿಳಿದವರಿಗೆ ಆ ಕೆಲಸದಿಂದ ಏನು ಅವರಿಗೆ ಖುಷಿ ಆಗಲ್ಲ, ಬೈತಾರಷ್ಟೇ ಒಂದಿಷ್ಟು. ಹಾಗೆ ಬೈಸ್ಕೊಳ್ಳೋ ಕರ್ಮ ಅಂತ ಅರ್ಥ. ಗರ್ಹಿತ ಅಂದ್ರೆ, ಗರಹಣ ಅಂದ್ರೆ ಬೈಯುವುದು, ಗರ್ಹಿತ ಅಂದ್ರೆ ಬೈಲಿಕ್ಕೆ ಉಪಯೋಗವಾಗುವಂಥದ್ದು, ಬೈಸ್ಕೊಳ್ಳಿಕ್ಕೆ ಕಾರಣವಾಗುವಂಥದ್ದು ಅಂತ ಅರ್ಥ. ಗತಾನುಗತಿಕ ಪುಲ್ಲಿಂಗ ಪ್ರಥಮ ಏಕ. ಗತಾನ ಅನುಸೃತ್ಯ ಯೇ ಗಚ್ಚಂತಿ ತೇ ಗತಾನುಗತಿಕಾಃ. ಗತಾನುಗತಿಕಃ ಪುಲ್ಲಿಂಗ ಪ್ರಥಮ ಏಕ. ಲೋಕಃ ಅದು ಲೋಕಕ್ಕೆ ವಿಶೇಷ, ಪುಲ್ಲಿಂಗ ಪ್ರಥಮ ಏಕ. ಲೋಕಃ ಅಂದ್ರೆ ಜಗತ್ತು, ಜನರು ಅಂತ ಅರ್ಥ. ಅದು ಏಕವಚನದಲ್ಲಿ ಜನರು ಅನ್ನೋ ಅರ್ಥದಲ್ಲಿ ಪ್ರಯೋಗ ಆಗುತ್ತೆ. ನ ಅವ್ಯಯ. ಲೋಕಃ ಜಗತ್ತು, ಪುಲ್ಲಿಂಗ ಪ್ರಥಮ ಏಕ. ಪಾರಮಾರ್ಥಿಕ
ಅದು ಕೂಡ ಪುಲ್ಲಿಂಗ ಪ್ರಥಮ ಏಕ ಪರಮ ಅರ್ಥ, ಪೂರ್ಣವಾದ ಶಾಶ್ವತವಾದ ಪ್ರಯೋಜನ ಉಳ್ಳದ್ದು ಅಂತ ಅರ್ಥ. ಪರಮಂ ಪರಮ ಹ್ಮ್ ಅರ್ಥಂ ಯಸ್ಮಿನ್ ಸಹ ಪಾರಮಾರ್ಥಿಕ, ಎಲ್ಲಿ ಪರಮ ಪ್ರಯೋಜನ ಇದೆಯೋ ಅದು. ಸರಿ, ಸಾಕ್. ಶ್ರೀಹರಿ ಪ್ರಿಯತಾಂ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ಹಾ.